ಹಾಯ್ ಫ್ರೆಂಡ್ಸ್, ಇದು ನನ್ನ 2ನೇ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ಬೇಗನೆ ಎದ್ದೋಳೋಣ ಅಂತ ಅಲಾರಾಮ್ ಇಟ್ಕೊಂಡಿದ್ದೆ. ಆದರೆ ಅಲಾರಾಮ್ ಹೊಡಿಯೋಕ್ಕೂ ಮುಂಚೆನೇ ಎದ್ದೆ. ಎದ್ದು ಬ್ರಷ್ ಮಾಡಿದೆ ಆಯಿತು, ಬೇಗ ರಂಗೋಲಿ ಹಾಕೋಣ ಅಂತ ಹೊರಗಡೆ ಬಂದೆ. ಇವತ್ತು ನಮ್ಮೂರಲ್ಲಿ ತೇರಿದೆ ಅಲ್ವಾ, ಸೊ ತೇರಿಂದ ರಂಗೋಲಿ ಹಾಕೋಣ ಅಂತ ಹಾಕಿ ಒಳಗಡೆ ಬಂದು ಸ್ನಾನ ಮಾಡಿ ಶೇಕ್ ಮಾಡ್ಕೊಂಡು ಕುಡಿಯೋಣ ಅಂತ ಶೇಕ್ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ನಮ್ಮೂರಲ್ಲಿ ಹರಿಹರೇಶ್ವರ ಬ್ರಹ್ಮ ರಥೋತ್ಸವ ಇದೆ. ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ಭಕ್ತಿಯಿಂದ ಪೂಜೆ ಮಾಡಿದೆ. ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನೀವೇ ನೋಡ್ತಾ ಇದ್ದೀರಾ. ದೇವರು ನಿಮಗೂ ಒಳ್ಳೇದು ಮಾಡಲಿ. ನೀವು ಅನ್ಕೊತಾ ಇರ್ತೀರಾ ಇವ್ರದ್ದು ಯಾವ ಊರಪ್ಪ ಅಂತ. ನಮ್ಮೂರು ಬಂದು ಹರಿಹರ. ಇವತ್ತು ಹರಿಹರದಲ್ಲಿ ಬ್ರಹ್ಮ ರಥೋತ್ಸವ ಇರೋದ್ರಿಂದ ಭಕ್ತಿಯಿಂದ ಅದಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಪೂಜೆ ಮಾಡಿ ನಮ್ಮಮ್ಮನಿಗೂ ಸಹ ಪೂಜೆ ಮಾಡೋಣ ಅಂತ ಹೊರಗಡೆ ಬಂದೆ. ನಮ್ಮಮ್ಮನಿಗೂ ಏನೋ ಭಕ್ತಿಯಿಂದ ಪೂಜೆ ಮಾಡಿದೆ. ಹಾಗೆ ಮನಸ್ಸಲ್ಲಿ ಬೇಡ್ಕೊಂಡೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಹಾಗೆ ಹೊರಗಡೆ ಬಾಗಿಲಿಗೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ದೇವರಿಗೆ ಲೋಬಾನ ಬೆಳಗಿ ಪೂಜೆ ಮುಗಿಸಿದೆ. ಮತ್ತೊಂದು ಸಲ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇ ಹೇಳಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ಚೆನ್ನಾಗಿ ಮಾಡಿದ್ದೀನಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನನಗೆ ಗಿಡ ಬೆಳೆಸೋದು ನನ್ನ ಹವ್ಯಾಸ. ಹಾಗೆ ಮೇಲ್ಗಡೆ ಬಂದೆ, ಗಿಡಕ್ಕೆ ನೀರು ಹಾಕಿದೆ. ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಹೂವಿನ ಗಿಡಗಳೇ ಬೆಳೆಸಿರೋದು ನಾನು. ಮೊನ್ನೆಯಿಂದ ಸರಿಯಾಗಿ ಗಿಡಗಳಿಗೆ ನೀರೇ ಹಾಕೋಕ್ಕಾಗಿದ್ದಿಲ್ಲ. ಯಾಕೆ ಅಂದರೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅಡ್ಡಾಡ್ತಾ ಇದ್ವಿ ಅಂತ ಗಿಡಗಳಿಗೆ ನೀರು ಹಾಕೋಕ್ಕಾಗಿದ್ದಿಲ್ಲ. ಹಾಗೆ ಗಿಡಕ್ಕೆ ನೀರು ಹಾಕ್ತಾ ನೋಡ್ತಾ ಇದ್ದೆ. ಗಿಡಕ್ಕೆ ಸ್ವಲ್ಪ ದಿನ ನಾನು ಲೇಸಿ ಮಾಡಿದ್ದಕ್ಕೆ ಗಿಡಕ್ಕೆ ಹುಳ ಎಲ್ಲ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ನೋಡಿ ಪ್ರತಿಯೊಂದು ಗಿಡನೂ ನೋಡಿ ನೀರು ಹಾಕಿ ಮಾಡೋದ್ರಲ್ಲೇ ಇಷ್ಟೊತ್ತಾಯಿತು. ನೀವೇ ನೋಡ್ತಾ ಇದ್ದೀರಾ, ನಮ್ಮ ಗಿಡದಲ್ಲಿ ಇವತ್ತು ದುಂಡ್ಮಾಗ್ಬಿಟ್ಟಿದೆ. ನನಗಂತೂ ತುಂಬ ಖುಷಿ ಆಯಿತು. ಎಷ್ಟು ಪ್ರೀತಿಯಿಂದ ನಾವು ಬೆಳೆಸ್ತೀವೋ ಅವು ನಮಗೆ ಅದೇ ಥರನೇ ಪ್ರತಿಫಲ ಕೊಡ್ತವೆ. ದಾಸವಾಳ ದುಂಡ್ಮಗ್ ಎರಡೂ ಬಿಟ್ಟಿತ್ತು. ಸೊ ಅದನ್ನು ತಗೊಂಡೋಗಿ ಫಸ್ಟು ದೇವ್ರಿಗೆ ಮುಡ್ಸೋಣ ಅಂತ ದೇವ್ರಿಗೆ ಮುಡಿಸಿ ಎಲ್ಲದನ್ನು ಕೈ ಮುಗಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಗಿಡದಲ್ಲಿ ಹೂ ಬಿಟ್ಟಿದೆ ಅಂತ ಸಂತೋಷವಾಗಿ ಹೂ ಮುಡಿಸ್ತಾ ಇದ್ದೆ. ಆಗಲೇ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಬೇಗ ಟೈಮ್ ಆಗುತ್ತೆ, ಹೋಗೋಣ ಬಾ ತೇರಿಗೆ ಅಂತ. ಸೊ ಹೌದಾ ಅಂತ ಸರಿ ಅಂತ ಅವಳು ನಾನು ತೇರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಹಾಗೆ ಅದೇ ರೋಡಲ್ಲಿ ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ ದೇವಸ್ಥಾನ ಸಿಕ್ತು. ಸೊ ಅವಳು ನಾನು ದೇವ್ರಿಗೆ ದರ್ಶನ ಮಾಡಿಕೊಂಡು ಕೈ ಮುಗಿದು ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ನಮ್ಮೂರು ತೇರು ಅಂದರೆ ಸುಮ್ಮನೆನಾ? ನೋಡ್ತಾ ಇದ್ದೀರಲ್ಲ, ಬಿಲ್ಡಿಂಗ್ ಮೇಲೆಲ್ಲ ಹತ್ತಿ ನಿಂತಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಆ ಜನನ್ನೆಲ್ಲ ದಬ್ಕೊಂಡು ನಾವು ಮುಂದೆ ಹೋಗೋದ್ರೊಳಗೆ ತೇರು ಎಲ್ಲಿ ಹೋಗುತ್ತೋ ಅಂತ ಅಂದ್ಕೊತಾ ಇದ್ವಿ. ಆದರೆ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ನೀವು ಒಂದ್ಸಲ ಫ್ರೀ ಮಾಡಿಕೊಂಡು ನಮ್ಮೂರು ತೇರಿಗೆ ಬರ್ರಿ, ನೋಡ್ರಿ ಒಂದ್ಸಲ, ನೀವು ಗೊತ್ತಾಗುತ್ತೆ. ಇನ್ನೇನು ತೇರು ಬರೋ ಟೈಮ್ ಆಯಿತು. ಸೊ ಜಾಗ ಮಾಡ್ಕೊಂಡು ಬೇಗ ನಿಂತ್ಕೊಂಡ್ವಿ. ತೇರು ತುಂಬ ದೂರ ಇತ್ತು. ಅದು ಹತ್ತಿರ ಬರೋದನ್ನೇ ಕಾಯ್ತಾ ಇದ್ವಿ. ಎಲ್ಲರೂ ಫೋಟೋಸು ವೀಡಿಯೋಸು ಮಾಡ್ಕೊತಾ ಇದ್ರು. ಅದನ್ನು ನಾವು ನೋಡ್ತಾ ಇದ್ವಿ. ನಾವು ತುಂಬ ಭಕ್ತಿಯಿಂದ ಬೇಡ್ಕೊಂಡು ಬಾಳೆಹಣ್ಣು ಹೊಡಿಯೋಕ್ಕೆ ರೆಡಿ ಆಗ್ತಾ ಇದ್ವಿ. ಆದರೆ ನನಗೆ ತುಂಬ ನಗು ಬರ್ತಾ ಇತ್ತು. ಯಾಕೆ ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ, ಕೈ ಎತ್ತೋಕ್ಕೂ ಜಾಗ ಇರಲಿಲ್ಲ. ಅದರೊಳಗೆ ಗುದ್ದಾಡ್ಕೊಂಡು ಹೆಂಗೋ ಹೊಡೆಯೋಣ ಅಂತ ನಿಂತ್ಕೊಂಡ್ವಿ ನಾನು ನನ್ನ ಫ್ರೆಂಡು. ನೀವೇ ನೋಡ್ತಾ ಇದ್ದೀರಲ್ಲ, ಫೈನಲಿ ಬಾಳೆಹಣ್ಣು ತೇರೊಳಗೆ ಹೋಗಿಬಿತ್ತು. ಹರಿಹರದಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಪ್ರತಿ ವರ್ಷವೂ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ. ಸೊ ನೀವೆಲ್ಲರೂ ಬಂದರೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಜನ. ತೇರು ಮುಂದ್ಗಡೆ ಹೋಗಿ ಮತ್ತೆ ತೇರು ನಿಲ್ಲೋ ಜಾಗದಲ್ಲೇ ಬಂದು ನಿಲ್ಲುತ್ತೆ. ನೋಡಿದ್ರಲ್ಲ ನಮ್ಮೂರಲ್ಲಿ ತೇರು ಹೇಗಾಯಿತು ಅಂತ. ಮುಂದಿನ ವಿಡಿಯೋದಲ್ಲಿ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.